1000 ಸಲ ಯೋಚನೆ ಮಾಡಿ ನನ್ನ ವಿಷಯಕ್ಕೆ ಬರಬೇಕಾಗಿತ್ತು. ಒಂದ್ಸಲ ಬಂದ್ರೆ ಪಾರಿವಾಳಗಳು ಕೂಡ ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೀಗ ಪ್ರಿವ್ಯೂವಲ್ಲಿ ನೋಡ್ಕೊಂಬಂದ ರೀತಿ ನಿಮ್ಮ ಫೋಟೋಗೆ ವಿಡಿಯೋನ ಇಟ್ಕೊಡ್ಕೋದು ಹೇಗೆ ಅಂತ ನಾನು ನಿಮಗೆ ಫುಲ್ ನೋಡ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವು ಯಾವ್ದಾದ್ರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ರೀತಿ ಮಾಡೋದ್ರಿಂದ ನಾವು ಹಾಕೋ ಪ್ರತಿಯೊಂದು ವಿಡಿಯೋನೂ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ. ಈ ವಿಡಿಯೋನ ಎಡಿಟ್ ಮಾಡೋದಕ್ಕೆ ನಿಮಗೆ ಬೀಟ್ ಮಾರ್ಕ್ ಆ್ಯಂಡ್ ಶೇಕ್ ಬಟನ್ ಅಂತ 2 ಅಲರ್ಟ್ ಟು ಪ್ರಿಸೆಟ್ ಬೇಕಾಗುತ್ತೆ. ಅಲರ್ಟ್ ಪ್ರಿಸೆಟ್ನ ನಾನು ಈ ವಿಡಿಯೋ ಕೆಳಗಡೆ ಲಿಂಕ್ ಆಗಿರ್ತೀನಿ. ಹೋಗಿ ನಿಮ್ಮ ಅಲರ್ಟ್ ಮಿಷನ್ ಆ್ಯಪ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡ್ಕೊಂಡ ನಂತರ ಮೊದಲನೇದಾಗಿ ನೀವು ಬೀಟ್ ಮಾರ್ಕ್ ಪ್ರಾಜೆಕ್ಟ್ನ ಆನ್ ಮಾಡ್ಕೋಬೇಕಾಗುತ್ತೆ. ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡ ನಂತರ ನಾನು 0.00 ಸೆಕೆಂಡಿಂದ 15.7 ಸೆಕೆಂಡ್ವರೆಗೂ 4 ಫೋಟೋಕೊಂದ್ರ ಹಾಗೆ ಬೀಟ್ನ ಹಾಕಿರ್ತೀನಿ. ಬೀಟ್ನ ಹಾಕಿದ ನಂತರ ನಾನು ಇದನ್ನ ಪ್ರಾಜೆಕ್ಟಾಗಿ ಸೇವ್ ಮಾಡಿರ್ತೀನಿ. ನಿಮಗೆ ಈ ಪ್ರಾಜೆಕ್ಟ್ನ ಆನ್ ಮಾಡ್ಕೊಂಡ ನಂತರ 0.00 ಸೆಕೆಂಡ್ಗೆ ಇಟ್ಕೊಂಡು ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ಯಾವ ಫೋಟೋ ಬೇಕೋ ಆ ಫೋಟೋನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ 3 ಡಾಟ್ ಕಾಣಿಸ್ತಿಲ್ಲ, ಆ 3 ಡಾಟ್ನ ಕ್ಲಿಕ್ ಮಾಡಿಕೊಂಡು ಫುಲ್ ಕಂಪೋಸಿಷನ್ ಏರಿಯಾ ಕೊಟ್ಬಿಡಿ. ಈ ರೀತಿ ಎಂಡ್ ಗಂಟ ಈ ಫೋಟೋನ ತೊಗೊಂಬಂದು ಇಲ್ಲಿ ಸ್ಕ್ರೋಲ್ ಬಟನ್ ಕಾಣಿಸ್ತಿಲ್ಲ, ಆ ಸ್ಕ್ರೋಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ಪೂರ್ತಿ ನಿಮ್ಮ ಫೋಟೋ ಈ ವಿಡಿಯೋ ತುಂಬ ಆಗುತ್ತೆ. ನಂತರ ಇಲ್ಲಿ ಪ್ಲೇ ಬಟನ್ ಬಾಜು ನೆಕ್ಸ್ಟ್ ಬಟನ್ ಕಾಣಿಸ್ತಿಲ್ಲ, ಆ ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಬೀಟಿಗೆ ಹೋಗಿರುತ್ತೆ. ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ, ಟ್ರಿಮ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಅದೇ ರೀತಿ ಎಲ್ಲ ಫೋಟೋನು ಟ್ರಿಮ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ. ನಂತರ ಬ್ಯಾಕ್ ಬಂದು ಶೇಕ್ ಪ್ರಿಸೆಟ್ನ ಮಾಡಿಕೊಂಡು ಫಸ್ಟ್ ಫೋಟೋದ ಎಫೆಕ್ಟ್ನ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಳ್ಳುತ್ತೆ. ಫಸ್ಟ್ ಫೋಟೋದ ಎಫೆಕ್ಟ್ನ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ನಂತರ ಇವಾಗ ಸೆಕೆಂಡ್ ಫೋಟೋದ ಎಫೆಕ್ಟ್ನ ಕಾಪಿ ಮಾಡ್ಕೊಂಡು ಬ್ಯಾಕ್ ಹೋಗಿ ಸೆಕೆಂಡ್ ಫೋಟೋ ನೋಡ್ಬೋದು. ಸೆಕೆಂಡ್ ಫೋಟೋನು ಎಫೆಕ್ಟ್ನ ಕ್ಲಿಕ್ ಮಾಡ್ಕೊಂಡು ಕಾಪಿ ಮಾಡ್ಕೊಳ್ಳಿ. ಸೆಕೆಂಡ್ ಫೋಟೋ ಎಫೆಕ್ಟ್ನ ಪೇಸ್ಟ್ ಮಾಡಿ ನಂತರ ಇನ್ನೆರಡು ಫೋಟೋ ಇರುತ್ತೆ. ಆ ಇನ್ನೆರಡು ಫೋಟೋಗೂ ಲಾಸ್ಟ್ ಫೋಟೋ ನೀವು ವಿಡಿಯೋನ ಲಾಸ್ಟ್ ತನಕ ನೋಡ್ಕೋಗುತ್ತೆ. ಯಾಕಂದರೆ ಲಾಸ್ಟ್ ಫೋಟೋ 2 ಇರ್ತವೆ. ಅದು ಯಾವ ರೀತಿ ಮಾಡೋದು ಅಂತ ನನಗೆ ಫುಲ್ ನೋಡಿ ತಿಳಿಸ್ಕೊಡ್ತೀನಿ. ಇವಾಗ ಈ ಫೋಟೋದು ಕಾಪಿ ಮಾಡ್ಕೊಂಡು ಬಂದು ಪೇಸ್ಟ್ ಮಾಡ್ಕೊಳ್ಳಿ. ಇವಾಗ ಇರುತ್ತಲ್ಲ ಲಾಸ್ಟ್ ಫೋಟೋ, ಆ ಫೋಟೋದು ಮಾಡಬೇಕು. ಅದನ್ನ ಕ್ಲೀನಾಗಿ ನೋಡ್ಕೊಂಡ್ರೆ ಮಾಡೋಕ್ಕೆ ಬರುತ್ತೆ. ಇಲ್ಲಾಂದರೆ ಯಾವುದೇ ವಿಡಿಯೋ ರೆಡಿ ಆಗೋಲ್ಲ. ಈ ಫೋಟೋ ಇರುತ್ತಲ್ಲ ಲಾಸ್ಟ್ ಫೋಟೋನ ಕ್ಲಿಕ್ ಮಾಡಿಕೊಂಡು ಈ ಫೋಟೋನ ಡುಪ್ಲಿಕೇಟ್ ಮಾಡ್ಕೋಬೇಕು. ಡುಪ್ಲಿಕೇಟ್ ಲೇಯರ್ ಅಂತ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ಫೋಟೋನ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ಗೆ ಹೋಗಿ ಇಲ್ಲಿ ಕೆಳಗಡೆ ಹೋಗಿ ಇದು ಸಣ್ಣದಾಗಿ ಮಾಡ್ಕೋಬೇಕು. ಸಣ್ಣದಾಗಿ ಮಾಡ್ಕೊಂಡು ಬಂದು ಶೇಕ್ ಪ್ರಿಸೆಟ್ನ ಮಾಡಿಕೊಂಡು ಲಾಸ್ಟ್ ಫೋಟೋಗೆ